यदा यदा हि धर्मस्य ग्लानिर्भवति भारत अभ्युत्थानम् अधर्मस्य तदात्मानं सृजाम्यहम् परित्राणाय साधूनां विनाशाय च दुष्कृताम् धर्म संस्थापनार्थाय संभवामि युगे युगे। शुक्लां वरदं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। गजानन पद्मार्कं गजाननमहर्निशम् अनेकदन्तं भक्तानाम् एकदन्तमुपास्महे। गुरुब्रह्मा गुरुर्विष्णु गुरुदेवो महेश्वरः गुरु साक्षात् परब्रह्म तस्मै ಶ್ರೀ ಗುರವೇ ನಮಃ। ಸ್ಪಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಗಣೇಶ್ ಗುಂಡೇರ್ ಮಾಡುವ ನಮಸ್ಕಾರಗಳು। ವೀಕ್ಷಕರೇ, ಇಲ್ಲಿ ವಿಷ ಸರ್ಪ ಅಂದರೆ ತಕ್ಷಕ ಎಂತಕ್ಕಂಥ ಸರ್ಪ ಇಲ್ಲಿ ಪರೀಕ್ಷಿತ ಮಹಾರಾಜನಿಗೆ ಕಚ್ಚಿ ಸಾಯಿಸಬೇಕು. ಇಲ್ಲಿವರೆಗೂ ಅದನ್ನು ನೋಡ್ತಾ ಇದ್ವಿ. ಈಗ 29ನೇ ದಿನದ ಪ್ರವಚನ ಕಾರ್ಯಕ್ರಮದಲ್ಲಿ ಭಾಗಿಯಾಗೋಣ. ಇಲ್ಲಿ ಶೌನಕ ಮಹರ್ಷಿಗಳು ಹೇಳ್ತಿದ್ದಾರೆ, ಕಶ್ಯಪ ಅಂತಕ್ಕಂಥ ಒಬ್ಬ ಬ್ರಾಹ್ಮಣ, ಅವನು ರಾಜನಿಗೆ ಸರ್ಪ ಕಚ್ಚಿ ಅದರಿಂದ ಏನೇ ಅನಾಹುತ ಆದರೂ ಕೂಡ ನಾನು ಆ ರಾಜನನ್ನು ಬದುಕಿಸಿ ನನ್ನ ಮಂತ್ರಶಕ್ತಿಯಿಂದ ಮತ್ತು ನಾನು ತಿಳಿದಿರ್ತಕ್ಕಂಥ ಈ ವೈದ್ಯ ಅಂದರೆ ಔಷಧೋಪಚಾರಗಳಿಂದ ನಾನು ರಾಜನನ್ನು ಬದುಕಿಸಿ ಅವನಿಂದ ಅಪಾರ ಸಂಪತ್ತು ಹಣವನ್ನು ಉಡುಗೊರೆಯಾಗಿ ಪಡಿಬೇಕು ಅನ್ನೋ ಒಂದು ದೃಷ್ಟಿಯಿಂದ ಅವನು ಸರಸರನೆ ಅರಮನೆ ಕಡೆ ನಡ್ಕೊಂತ ಬರ್ತಾ ಇರ್ತಾನೆ. ಆ ಕ್ಷಣದಲ್ಲಿ ತಕ್ಷಕ ಅಂತಕ್ಕಂಥ ಸರ್ಪ ಅವನು ಕೂಡ ರಾಜನನ್ನು ಕಚ್ಚಿ ಸಾಯಿಸೋದಕ್ಕೋಸ್ಕರವಾಗಿ ಅರಮನೆ ಕಡೆ ಬರ್ತಾ ಇರ್ತಾನೆ, ಆಕಾಶ ಮಾರ್ಗವಾಗಿ ಬರ್ತಾ ಇರ್ತಾನೆ. ಆವಾಗ ಇಬ್ಬರನ್ನೂ ಒಬ್ರಿಗೊಬ್ರು ಸಂಧಿಸ್ತಾರೆ, ಒಂದು ಪ್ರದೇಶದಲ್ಲಿ ಇಬ್ಬರು ಸಂಧಿಸ್ತಾರೆ. ಆವಾಗ ಇವನು ಅವಸರವಾಗಿ ಹೋಗ್ತಾ ಇರೋದನ್ನು ನೋಡಿ ತಕ್ಷಕ ಪ್ರಶ್ನೆ ಮಾಡ್ತಾನೆ, ಯಾರಪ್ಪ ನೀನು, ಏನು ಅಂತ ಕೇಳ್ತಾನೆ. ಅದೇ ಕತೆ ಇಲ್ಲಿ ಮತ್ತೆ ಮುಂದುವರಿಯುತ್ತೆ. ಇಲ್ಲಿ ಅಲ್ಲಿ ತಕ್ಷಕ ಹೇಳ್ತಾನೆ, ಕಶ್ಯಪ ನೀನು ಯಾಕಪ್ಪ ಇಲ್ಲಿ ಇಷ್ಟು ಅವಸರವಾಗಿ ಹೋಗ್ತಾ ಇದೀಯಾ, ನೀನು ಯಾರು ಏನು ಅಂತೇಳಿ ಇಲ್ಲಿ ಕೇಳಿದಾಗ ಕಶ್ಯಪ ಹೇಳ್ತಾನೆ, ನಾನು ರಾಜನನ್ನು ಬದುಕಿಸುವುದಕ್ಕೋಸ್ಕರವಾಗಿ ಹೋಗ್ತಾ ಇದ್ದೀನಿ. ಒಂದು ಘಟಸರ್ಪ ರಾಜನನ್ನು ಕಚ್ಚಿ ಸಾಯಿಸಿದರಲ್ಲಿದೆ. ಆ ಸಮಯದಲ್ಲಿ ನಾನು ಅವನಿಗೆ ನನ್ನ ಮಂತ್ರಶಕ್ತಿ ಮತ್ತು ವಿದ್ಯೆಯಿಂದ ನಾನು ಕಲಿತಿರ್ತಕ್ಕಂಥ ವಿದ್ಯೆಯಿಂದ ಆ ರಾಜನನ್ನು ಬದುಕಿಸಿ ಅವನಿಂದ ಬಹುಮಾನವನ್ನು ಪಡಿತೀನಿ ಅಂತೇಳಿ ಇಲ್ಲಿ ಕಶ್ಯಪ ಅಂತಕ್ಕಂಥ ಒಬ್ಬ ಬ್ರಾಹ್ಮಣ ತಕ್ಷಕನಿಗೆ ಹೇಳ್ತಾನೆ. ಯಾಕೆಂದರೆ ತಕ್ಷಕ ಇಲ್ಲಿ ಸರ್ಪರೂಪವಾಗಿ ಬಂದಿರಲ್ಲ, ಅವನು ಒಂದು ಮಾರುವೇಷದಿಂದ ಬಂದು ಪ್ರಶ್ನೆ ಮಾಡಿರ್ತಾನೆ. ಹಾಗಾಗಿ ಕಶ್ಯಪನಿಗೆ ಗೊತ್ತಾಗಲ್ಲ ಇವನೇ ನಿಜವಾದ ಸರ್ಪ ಅಂತಂದು ಹೇಳ್ಬಿಟ್ಟು. ಆಗ ಕಶ್ಯಪನ ಮಾತು ತಕ್ಷಕನ ಸಾಮರ್ಥ್ಯವನ್ನೇ ಪರೀಕ್ಷಿಸುವುದಾಗಿತ್ತು. ಇಲ್ಲಿ ನಾನು ನೋಡಿದರೆ ಅಂತ ದೊಡ್ಡ ಘಟ ಸರ್ಪ ಇದ್ದೀನಿ, ನಾನು ಕಚ್ಚಿದರೆ ವಿಷಕಾರಿ ಅಲ್ಲೇ ಸುಟ್ಟು ಭಸ್ಮ ಆಗಿ ಹೋಗ್ತಾರೆ, ಅಂಥದ್ರಲ್ಲಿ ನಾನು ಬದುಕಿಸ್ತೀನಿ ಅನ್ನೋ ಮಾತನ್ನು ಈ ಬ್ರಾಹ್ಮಣ ಹೇಳ್ತಾ ಇದ್ದಾನಲ್ಲ ಇವನು ಅಂಥೇಳಿ ಅವನಿಗೆ ಒಂದ್ಸರಿ ಏನಾದರೂ ಮಾಡಿ ಈತನನ್ನು ಪರೀಕ್ಷೆ ಮಾಡಿ ನೋಡಬೇಕು, ಇವನ ಸಾಮರ್ಥ್ಯ ಏನು ಅನ್ನೋದನ್ನು ನಾನು ತಿಳಿಬೇಕು ಅಂತೇಳಿ ಆ ತಕ್ಷಕ ಅಂತಕ್ಕಂಥ ಸರ್ಪ ಆಲೋಚನೆ ಮಾಡುತ್ತೆ. ನಾನು ಕಚ್ಚಿದ ನಂತರ ಅದಕ್ಕೆ ಚಿಕಿತ್ಸೆ ಬೇರೆ ಇರುವುದೇ, ಬೇರೆ ಏನಾದರೂ ಚಿಕಿತ್ಸೆ ಇರೋಕ್ಕೆ ಸಾಧ್ಯನಾ ನಾನು ಕಚ್ಚಿದ್ರೆ? ಅದೇ ಧೋರಣೆಯಿಂದಲೇ ತಕ್ಷಕನು ಕಶ್ಯಪನೊಡನೆ ಹೇಳ್ತಾನೆ, ಬ್ರಾಹ್ಮಣೋತ್ತಮನೇ, ನಾನು ಕಚ್ಚಿದುದಕ್ಕೆ ಸ್ವಲ್ಪವಾದರೂ ಚಿಕಿತ್ಸೆ ಮಾಡುವ ಸಾಮರ್ಥ್ಯವನ್ನು ನೀನು ಪಡೆದಿರುವೆಯಾದರೆ
ನಾನೀಗ ನಿನ್ನ ಸಮ್ಮುಖದಲ್ಲಿ ಕಚ್ಚುವ ಈ ಈ ವೃಕ್ಷಕ್ಕೆ ಚಿಕಿತ್ಸೆಯನ್ನು ಮಾಡಿ ಅದನ್ನು ನೀನು ಪುನಶ್ಚೇತನಗೊಳಿಸು. ಆವಾಗ ಮಾರುವೇಷದಿಂದ ಬಂದಿರತಕ್ಕಂಥ ಆ ಕಶ್ಯಪ, ಆ ತಕ್ಷಕ ಅಂತಕ್ಕಂಥ ಸರ್ಪ ನಿಜರೂಪವನ್ನು ತೋರ್ತಾನೆ. ಸರ್ಪದ ನಿಜರೂಪವನ್ನು ತೋರಿಸಿ ಆವಾಗ ಹೇಳ್ತಾನೆ, ನಾನೇ ಆ ತಕ್ಷಕ ಅಂತಕ್ಕಂಥ ಸರ್ಪ, ನಾನು ನಿನ್ನ ಸಾಮರ್ಥ್ಯ ಏನು ಅನ್ನೋದನ್ನು ನಾನು ಪರೀಕ್ಷೆ ಮಾಡಬೇಕಾಗಿದೆ. ನೀನು ಹೇಳ್ತಾ ಇರೋದೇನೋ ಸರಿ, ಆದರೆ ಇಲ್ಲೇ ಪಕ್ಕಕ್ಕೆ ಇರ್ತಕ್ಕಂಥ ಈ ವೃಕ್ಷ ಏನಿದೆಯಲ್ಲ, ಈ ಮರ ಏನಿದೆಯಲ್ಲ, ಅದಕ್ಕೆ ನಾನು ಈಗ ಕಚ್ಚುತ್ತೀನಿ. ನಿನ್ನ ಸಾಮರ್ಥ್ಯ ಏನು ಅನ್ನೋದನ್ನು ಇಲ್ಲಿ ಪ್ರಯೋಗ ಮಾಡಿ ತೋರಿಸು, ಆವಾಗ ನಿನ್ನ ಶಕ್ತಿ ಏನು ಅಂತಂದೇಳಿ ನಾನು ನಂಬ್ತೀನಿ ಅಂತೇಳಿ ಆ ತಕ್ಷಕ ಅಂತಕ್ಕಂಥ ಸರ್ಪ ಹೇಳುತ್ತೆ. ಆವಾಗ ನೋಡೋಣ, ನೀನು ಸಂಪೂರ್ಣವಾಗಿ ಪ್ರಯತ್ನಿಸಿ ಈ ವೃಕ್ಷವನ್ನು ಪುನಶ್ಚೇತನಗೊಳಿಸಿ ನಿನ್ನಲ್ಲಿರುವ ಮಹಾಮಂತ್ರದ ಬಲವನ್ನು ಪ್ರದರ್ಶನ ಮಾಡು. ನಿನ್ನ ಮಂತ್ರದಲ್ಲಿ ಯಾವ ಶಕ್ತಿ ಇದೆ ಅನ್ನೋದನ್ನು ನೀನು ಇಲ್ಲಿ ಪ್ರದರ್ಶನ ಮಾಡಿ ತೋರಿಸು. ನೀನು ನೋಡುತ್ತಿರುವಾಗಲೇ ಈ ವೃಕ್ಷವನ್ನು, ವಟ ವೃಕ್ಷವನ್ನು ಕಚ್ಚಿ ನಾನು ಇದನ್ನು ನನ್ನ ಸಾಮರ್ಥ್ಯದಿಂದ ಭಸ್ಮವನ್ನು ಮಾಡಿಬಿಡುತ್ತೇನೆ ಇದನ್ನು ಅಂತ ಆ ಸರ್ಪ ಹೇಳುತ್ತೆ. ಆವಾಗ ಆ ಬ್ರಾಹ್ಮಣ ಹೇಳ್ತಾನೆ, ನಾಗೇಂದ್ರನೇ, ನೀನು ನಿನ್ನ ಪರಾಕ್ರಮದಲ್ಲಿ ಇಷ್ಟೊಂದು ಅಭಿಮಾನವಿರುವವನ ಆದ್ದರಿಂದ ಈ ವಟವೃಕ್ಷವನ್ನು ಕಚ್ಚಿ ಭಸ್ಮವನ್ನು ಮಾಡು. ನೀನು ಭಸ್ಮವನ್ನು ಮಾಡಿಬಿಡು. ನಿನ್ನಿಂದ ಕಚ್ಚಲ್ಪಟ್ಟು ಭಸ್ಮವಾಗುವ ಈ ವೃಕ್ಷವನ್ನೇ ನಾನು ನನ್ನ ಮಂತ್ರ ಬಲದಿಂದ ಪುನಶ್ಚೇತನಗೊಳಿಸುತ್ತೇನೆ. ಮತ್ತೆ ಅದು ಹೆಂಗಿತ್ತು ಪುನಶ್ಚೇತನ ಅಂತಂದರೆ, ಮತ್ತೆ ಅದು ಯಾವ ರೀತಿಯಾಗಿತ್ತೋ ಅದೇ ರೀತಿ ನಾನು ನಿರ್ಮಾಣ ಮಾಡಿ ತೋರಿಸ್ತೀನಿ ನಾನು ನಿನಗೆ. ನೀನು ನಿನ್ನ ಶಕ್ತಿ ಎಲ್ಲವನ್ನು ಅದರ ಮೇಲೆ ಪ್ರಯೋಗ ಮಾಡಿ ಆ ವೃಕ್ಷವನ್ನು ನೀನು ಕಚ್ಚು, ನೀನು ನೋಡ್ತೀನಿ, ನಾನು ತೋರಿಸ್ತೀನಿ ನನ್ನ ಬಲ ಏನು ಅಂತೇಳಿ ಆ ಬ್ರಾಹ್ಮಣ ಹೇಳ್ತಾನೆ. ಕಾಶ್ಯಪ ಅಂತಕ್ಕಂಥ ಆ ಬ್ರಾಹ್ಮಣ. ಶೌನಕರೇ, ಕಾಶ್ಯಪನು ಹೀಗೆ ಹೇಳಿದೊಡನೆ ಕುಪಿತನಾದ ಪನ್ನಗೋತ್ತಮನು ಆ ವಟವೃಕ್ಷದ ಸಮೀಪಕ್ಕೆ ಹೋಗಿ ಅದನ್ನು ಕಚ್ಚಿದನು. ಮಹಾತ್ಮನಾದಂಥ ಸರ್ಪರಾಜನಾದ ತಕ್ಷಕನಿಂದ ಕಚ್ಚಲ್ಪಟ್ಟ ಆ ವೃಕ್ಷವು ತೀಕ್ಷ್ಣವಾದ ವಿಷದಿಂದ ವ್ಯಾಪ್ತವಾಗಿ ದಗದಗನೆ ಉರಿಯಲಾರಂಭಿಸಿತು. ಆ ಸರ್ಪ ಅದರ ಉರಿ ಎಷ್ಟಿರುತ್ತಪ್ಪ ಅಂತಂದರೆ, ಅದರ ಜ್ವಾಲಾಗ್ನಿ ಎಷ್ಟಿದೆ ಅಂತಂದರೆ, ಆ ಮರವನ್ನು ತಕ್ಷಕ ಕಚ್ಚಿದ ತಕ್ಷಣವೇ ಅದು ಬೆಂಕಿ ಎತ್ತಿ ದಗ ಉರಿಯಕ್ಕೆ ಪ್ರಾರಂಭ ಆಯ್ತಂತೆ. ಕೆಲವು ಕ್ಷಣಗಳೊಳಗಾಗಿ ಹಚ್ಚ ಹಸುರಾಗಿದ್ದ ವೃಕ್ಷವು ಸುಟ್ಟು ಹೋಗಿ ಬೂದಿಯಾಗಿ ರಾಶಿಯಾಗಿ ಪರಿಣಮಿಸಿತು. ಇದ್ದಕ್ಕಿದ್ದ ಹಾಗೆ ಕೆಲವು ಕ್ಷಣಗಳಲ್ಲಿನೇ ಅದು ಸುಟ್ಟು ಬೂದಿಯಾಗಿ ದೊಡ್ಡ ರಾಶಿಯಾಗಿ ಬಿದ್ದುಬಿಡ್ತು. ದೊಡ್ಡ ಮರ ಅಂತಕ್ಕಂಥದ್ದು. ತನ್ನ ಸಾಮರ್ಥ್ಯವನ್ನು ಯಶಸ್ವಿಯಾಗಿ ಪ್ರದರ್ಶಿಸಿದ ತಕ್ಷಕನು ಅಭಿಮಾನಪೂರ್ವಕವಾಗಿ ಕಾಶ್ಯಪನಿಗೆ ಹೇಳಿದನು, ಬ್ರಾಹ್ಮಣೋತ್ತಮನೇ, ನೀನು ನಿನ್ನ ಪ್ರಯತ್ನ ಏನು ಅನ್ನೋದನ್ನು ಇನ್ಮೇಲೆ ತೋರಿಸು. ಈ ವೃಕ್ಷವನ್ನು ಜೀವಂತಗೊಳಿಸು, ನೋಡೋಣ ಅಂತ ಹೇಳ್ತಾನೆ. ಆಗ ಕಾಶ್ಯಪನು ಎದೆಗುಂದಲಿಲ್ಲ. ಅವನು ಯಾವುದೇ ರೀತಿ ಹೆದರಿಕೆ ಪಡಲಿಲ್ಲ. ಅವನು ಧೈರ್ಯದಿಂದಲೇ ಇದ್ದ ಬ್ರಾಹ್ಮಣ. ಅವನ ಮಂತ್ರ ಬಲದಲ್ಲಿ ಅವನಿಗೆ ಸಂಪೂರ್ಣವಾದ ವಿಶ್ವಾಸವಿತ್ತು. ನನ್ನ ಶಕ್ತಿ ಏನು, ನನ್ನ ಮಂತ್ರಶಕ್ತಿ ಏನು ಅನ್ನೋದು ಅವನಿಗೆ ಸಂಪೂರ್ಣವಾಗಿ ದೃಢ ವಿಶ್ವಾಸ ಅವನಲ್ಲಿತ್ತು. ತನ್ನ ಸಾಮರ್ಥ್ಯ ಏನು ಅಂತೇಳಿ ಆ ಬ್ರಾಹ್ಮಣನಿಗೆ ಗೊತ್ತಿತ್ತು. ಶುದ್ಧಾಚಮನವನ್ನು ಮಾಡಿ ಆ ವೃಕ್ಷದ ಬೂದಿಯನ್ನು ಸಂಗ್ರಹಿಸಿ ತಕ್ಷಕನಿಗೆ ಹೇಳುತ್ತಾನೆ. ಅಲ್ಲಿರ್ತಕ್ಕಂಥ ಬೂದಿನ ತಗೊಂಡು ತಕ್ಷಕ ಅಂತಕ್ಕಂಥ ಆ ಸರ್ಪ ಕೇಳ್ತಾನೀಗ, ನಾನೀಗ ಈ ವೃಕ್ಷದ ಮೇಲೆ ಪ್ರಯೋಗಿಸಲಿರುವ ಸಂಜೀವಿನಿ ವಿದ್ಯೆಯ ಬಲ ಏನು ಅಂತಕ್ಕಂಥದ್ದನ್ನು ನೀನೀಗ ನೋಡು. ತಕ್ಷಕ, ನಾನು ನೋಡುತ್ತಿರುವಂತೆಯೇ ನೀನು ಹೇಗೆ ಈ ವೃಕ್ಷವನ್ನು ನಿನ್ನ ಸಾಮರ್ಥ್ಯದಿಂದ ಭಸ್ಮ ಮಾಡಿದೆಯೋ ಅದೇ ರೀತಿಯಲ್ಲಿಯೇ ನಾನು ಕೂಡ ನೀನು ನೋಡುತ್ತಿರುವಂತೆಯೇ ಇದೇ ವೃಕ್ಷವನ್ನು ಸಚೇತನಗೊಳಿಸುತ್ತೇನೆ. ಅದು ನೀನು ನಿನ್ನ ಶಕ್ತಿಯಿಂದ ಯಾವ ರೀತಿಯಾಗಿ ನೀನು ಅದನ್ನು ಸುಟ್ಟು ಭಸ್ಮ ಮಾಡಿದೆಯೋ ಕ್ಷಣ ಮಾತ್ರದಲ್ಲಿ, ಅದೇ ರೀತಿ ನಾನು ಕೂಡ ಕ್ಷಣ ಮಾತ್ರದಲ್ಲಿ ಈ ವೃಕ್ಷವನ್ನು ಯಾವ ರೀತಿಯಾಗಿತ್ತೋ ಸಚೇತನಗೊಳಿಸುತ್ತೇನೆ, ಜೀವಂತ ಮಾಡ್ತೇನೆ. ಮೊದಲು ಹೆಂಗಿತ್ತೋ ಅದೇ ಥರ ಮಾಡ್ತೀನಿ ಅಂತ ಹೇಳ್ತಾನೆ. ಹೀಗೆ ಹೇಳಿ ವಿದ್ಯಾವಂತನಾದ ಸೌಭಾಗ್ಯಶಾಲಿಯಾದ ಬ್ರಾಹ್ಮಣ ಶ್ರೇಷ್ಠನಾದ ಕಾಶ್ಯಪನು ಭಸ್ಮರಾಶಿಯಾಗಿದ್ದ ವಟವೃಕ್ಷವನ್ನು ತನ್ನ ಮಂತ್ರಬಲದಿಂದ ಯಥಾಪೂರ್ವ ಸ್ಥಿತಿಗೆ ತಂದನು. ಅವನು ಮಹಾಮಂತ್ರವನ್ನು ಪುನಶ್ಚರಣೆ ಮಾಡುತ್ತಿದ್ದಂತೆ ಮೊದಲು ಬೀಜದ ಅಂಕುರವಾಯಿತು. ಕೈಯಲ್ಲಿ ಬೂದಿಯನ್ನು ಹಿಡ್ಕೊಂಬಂದು ಏನು ತಗೊಂಬಂದಿದ್ನಲ್ಲ, ಆ ಬೂದಿಯನ್ನು ಹಿಡ್ಕೊಂಡು ತನ್ನ ಮಂತ್ರಶಕ್ತಿಯಿಂದ ಅದನ್ನು
ಪುನಶ್ಚರಣೆ ಮಾಡ್ತಾ ಹೋದಂಗೆ ಮೊಟ್ಟ ಮೊದಲಿಗೆ ಅದೇನಾಯಿತು, ಬೀಜ ರೂಪ ಆಯಿತು. ಆ ಬೂದಿ ಬೀಜ ರೂಪವಾಯಿತು. ಆಮೇಲೆ ಅನಂತರದಲ್ಲಿ 2 ಚಿಗುರುಗಳು ಕಾಣಿಸಿಕೊಂಡವು. ನಂತರ ಏನಾಯಿತು, 2 ಚಿಗುರು ಹೊಡಿತು. ಅದರೊಳಗೆ ಬೀಜ ಆಯಿತು, ಬೀಜದಲ್ಲಿ ಇದ್ಕಿದ್ದಂಗೆ ಚಿಗುರು ಹೊಡಿತು, ಸಣ್ಣ ಗಿಡ ಆಯಿತು. ಆಮೇಲೆ ಏನಾಯಿತು, ದೊಡ್ಡ ಮರ ಆಯಿತು. ಆಮೇಲೆ ಏನಾಯಿತು, ಶಾಖೆಗಳು ಹೊಡೆದು, ಈ ಕಡೆ ಒಂದು ಕೊಂಬಿ, ಆ ಕಡೆ ಒಂದು ಕೊಂಬಿ, ಆ ಕಡೆ ಒಂದು ರೆಪ್ಪೆ, ಈ ಕಡೆ ಒಂದು, ಈ ಥರ ಕೊಂಬಿ. ಆಮೇಲೆ ಎಲೆಗಳು, ಶಾಖೋಪಶಾಖೆಗಳಾದವು ಬೇರೆ 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 ಬೇರೆ. ಅದರಿಂದ ಮತ್ತೆ ಇನ್ನೊಂದು ಶಾಖೆ, ಇನ್ನೊಂದು ಅಂದರೆ ಇನ್ನೊಂದು ಆ ದೊಡ್ಡ ರಂಬೆ ಒಳಗೆ ಮತ್ತೆ ಇನ್ನೊಂದು ಸಣ್ಣ ರಂಬೆ, ಇನ್ನೊಂದು ಸಣ್ಣ ಗರಿ ಅಂತದ್ದು. ಆ ಥರ ಅದೇನಾಯಿತು, ಚಿಗುರು ಉದ್ದಕ್ಕೆ ಹಂಗೆ ಬೆಳೀತಾ ಬೆಳೀತಾ ಹೋಯಿತು. ಸ್ವಲ್ಪ ಹೊತ್ತಿನಲ್ಲಿಯೇ ನಿಗ್ರೋಧ ವೃಕ್ಷವು ತನ್ನ ಪೂರ್ವ ರೂಪವನ್ನು ಹೊಂದಿತು. ಸ್ವಲ್ಪ ಹೊತ್ತು, ಕ್ಷಣ ಮಾತ್ರದಲ್ಲಿನೇ ಅದು ತಾನು ಮೊದಲು ಯಾವ ರೀತಿಯಾಗಿತ್ತೋ ಇವರ ಮಂತ್ರಶಕ್ತಿಯಿಂದ ಅದು ಅದೇ ರೂಪವನ್ನು ತಾಳ್ತು. ಬೂದಿ ಹೋಗಿ ಇದ್ಕಿದ್ದಂಗೆ ವೃಕ್ಷ ಆಗ್ಬಿಡ್ತು. ನೋಡಿ ಇಲ್ಲಿ ಎಷ್ಟು ಆಶ್ಚರ್ಯ ಅಂದರೆ, ಅವರು ಕಲ್ತಿರ್ತಕ್ಕಂಥ ವಿದ್ಯೆ ಅದರಲ್ಲಿ ಎಷ್ಟು ಶಕ್ತಿ ಇತ್ತು ಅನ್ನೋದನ್ನು ಇಲ್ಲಿ ತೋರಿಸಿದರೆ. ಅವನು ಸರ್ಪರಾಜ ತಕ್ಷಕ ಅಂತಕ್ಕಂಥವನು ತನ್ನ ಶಕ್ತಿಯಿಂದ ಆ ಮರವನ್ನು ಕಚ್ಚಿ ಅದನ್ನು ಸುಟ್ಟು ಭಸ್ಮ ಮಾಡಿದ. ಅದೇ ಮರವನ್ನು ಈ ಬ್ರಾಹ್ಮಣ ಕುಮಾರ ತಾನು ಕಲ್ತಿರ್ತಕ್ಕಂಥ ವಿದ್ಯೆಯಿಂದ, ಮಂತ್ರದ ಬಲದಿಂದ ಅದೇ ಬೂದಿಯನ್ನು ಮೊದಲೇ ಆಗಿತ್ತು ಅದೇ ರೀತಿಯಾಗಿ ವೃಕ್ಷವನ್ನಾಗಿ ನಿರ್ಮಾಣ ಮಾಡಿದ. ಇದು ಮಂತ್ರಶಕ್ತಿಯ ಫಲ. ತಕ್ಷಕನು ಕಾಶ್ಯಪನ ಮಂತ್ರಸಿದ್ಧಿಯನ್ನು ನೋಡಿ ಬೆರಗಾಗಿ ಹೋದನು. ಇದೇನಪ್ಪ ಇದು, ನಾನು ನೋಡ್ತಿದ್ದಂಗೆ ಈ ರೀತಿಯಾಗಿ ನಾನು ಕಚ್ಚಿ ಭಸ್ಮ ಮಾಡಿಬಿಟ್ಟಿದ್ದ ಶೇಷನ ಅಂದ್ರೆ ಬೂದಿನ ಯಾವ ರೀತಿಯಾಗಿ ಮೊದಲಿದ್ದಂಗೆ ಮಾಡ್ಬಿಟ್ನಲ್ಲಪ್ಪ ಈ ಬ್ರಾಹ್ಮಣ. ಅಂತೆಯೇ ಬ್ರಾಹ್ಮಣನಿಗೆ ಏನಂತ ಹೇಳ್ತಾನೆ ನೋಡೋಣ. ನಿನ್ನಲ್ಲಿ ಇರುವ ಪರಮಾದ್ಭುತವಾದ ಮಂತ್ರಶಕ್ತಿಯನ್ನು ನೋಡಿದ ಮೇಲೆ ಈ ವೃಕ್ಷವು ನೀನು ಪುನಶ್ಚೇತನಗೊಳಿಸಿದ್ದರಲ್ಲಿ ಆಶ್ಚರ್ಯವೇನೂ ಇಲ್ಲ. ನೀನು ಸಾಮಾನ್ಯನಲ್ಲಪ್ಪ, ನೀನು ಬ್ರಾಹ್ಮಣ ಕುಮಾರ, ನೀನು ಅಸಾಮಾನ್ಯನೇ ಸರಿ. ನೀನು ಕಲ್ತಿರೋ ವಿದ್ಯೆ, ನಾನು ಈಗ ನೋಡಿರ್ತಕ್ಕಂಥ ದೃಶ್ಯ, ಈ ಮರವನ್ನು ಈ ಪುನಶ್ಚೇತನಗೊಳಿಸಿದ್ದು ಅಂದರೆ ಮೊದಲಿಂಗಿತ್ತು ಹಾಗೆ ಸತ್ತೋಗಿರ್ತಕ್ಕಂಥ ಸುಟ್ಟೋಗಿರ್ತಕ್ಕಂಥ ಮರವನ್ನು ನೀನು ಹೆಂಗೆ ಮತ್ತೆ ಪುನರ್ ನಿರ್ಮಾಣ ಮಾಡಿದೆಯೋ ಅದರಲ್ಲಿ ಯಾವ ಆಶ್ಚರ್ಯನೂ ಇಲ್ಲ ಬಿಡು. ನೀನು ಮಾಡಿದ್ದು ಭಯಂಕರವಾದ ವಿದ್ಯೆಯ ಒಂದು ಮಂತ್ರಶಕ್ತಿಯ ಒಂದು ಇದನ್ನು ತೋರಿಸಿದೆ ನೀನು. ಅದರ ಶಕ್ತಿ ಏನು ಅನ್ನೋದನ್ನು ತೋರಿಸಿದೆ ನೀನು. ನಿನ್ನಲ್ಲಿರ್ತಕ್ಕಂಥ ಶಕ್ತಿಗೆ ಇದು ಏನೂ ಅಲ್ಲ. ಇದು ನನ್ನ ವಿಷವನ್ನು ನೀನು ಪರಿಹರಿಸಲು ಸಮರ್ಥನಾಗಿರುವೆ. ನನ್ನ ವಿಷನ ನೀನು ಅದನ್ನು ಏನೇ ಅದರಿಂದ ವ್ಯತ್ಯಾಸ, ಏನೇ ಅನಾಹುತಗಳು ಆದ್ರೂ ಕೂಡ, ಅದರಿಂದ ಏನೇ ಬದಲಾವಣೆ ಆದ್ರೂ ಕೂಡ ಅದನ್ನು ನೀನು ಪರಿಹಾರ ಮಾಡೋದಕ್ಕೆ ಸಮರ್ಥನಿದೆಯಾ ನೀನು. ನನ್ನಂತೆಯೇ ಇತರ ಸರ್ಪ ಶ್ರೇಷ್ಠರ ವಿಷಕ್ಕೂ ಕೂಡ ಚಿಕಿತ್ಸೆ ಮಾಡುವ ವಿಧಾನವು ನಿನಗೆ ಸಂಪೂರ್ಣವಾಗಿ ತಿಳಿದಿರುವುದು. ನೀನು ಸಾಮಾನ್ಯ ಅಲ್ಲ, ನಾನೊಬ್ಬನೆಲ್ಲ. ನನಗಿಂತ ಚಿಕ್ಕ ಸರ್ಪಗಳೇ ಆಗಿರಲಿ, ನನಗಿಂತ ದೊಡ್ಡ ಸರ್ಪಗಳೇ, ಶಕ್ತಿಯುತ ಸರ್ಪಗಳೇ ಆಗಿರಲಿ, ಅದೆಲ್ಲವನ್ನು ಕೂಡ ನೀನು ಪರಿಹಾರ ಮಾಡತಕ್ಕಂಥ ಶಕ್ತಿ, ಚಿಕಿತ್ಸೆ ಕೊಡ್ತಕ್ಕಂಥ ವಿಧಾನ ನಿನಗೆ ಗೊತ್ತಿದೆ. ತಬೋಧನನೇ ಯಾವ ಪ್ರಯೋಜನವನ್ನು ಪಡೆಯುವ ಸಲುವಾಗಿ ರಾಜನಲ್ಲಿಗೆ ವಿಷ ಚಿಕಿತ್ಸೆಗಾಗಿ ಹೋಗುತ್ತಿರುವೆ. ನೀನು ಹೋಗ್ತಾ ಇರೋದಕ್ಕೆ ಕಾರಣ ಏನು? ನಿನಗೆ ಅಲ್ಲಿ ರಾಜನನ್ನು ಕಚ್ಚಿದ ವಿಷವನ್ನು ನೀನು ಪರಿಹಾರ ಮಾಡಿ ಅವನಿಂದ ಏನು ನೀನು ಪಡಿಬೇಕು ಅಂತೇಳಿ ಹೋಗ್ತಾ ಇದೀಯಾ? ನೀನು ರಾಜನಿಂದ ಪಡೆಯಲು ಇಚ್ಛಿಸುವುದನ್ನೇ ನಾನೇ ಕೊಡುತ್ತೇನೆ. ನೀನು ಒಂದು ಕೆಲಸ ಮಾಡು, ನೀನು ರಾಜನ ಬಳಿಗೆ ಎತ್ತಕ್ಕೋಸ್ಕರ ಹೋಗ್ತಾ ಇದೀಯ. ನೀನೇನು ಹಣವನ್ನು ನೀನು ಅಪೇಕ್ಷೆ ಇಟ್ಕೊಂಡು ನೀನು ಹೋಗ್ತಾ ಇದೀಯಾ? ನೀನು ಏನು ಬೇಡಿಕೆ ಇಟ್ಕೊಂಡು ನೀನು ಅಲ್ಲಿ ಹೋಗ್ತಾ ಇದೀಯಾ? ಆ ರಾಜನಿಗೆ ನೀನು ಏನು ಬೇಡ್ಕೊಂಡು ಕೊಡಬೇಕು ಅಂತ ಕೇಳಬೇಕಂತ ಹೋಗ್ತಿದೆಯೋ, ಅವನಿಂದ ಪಡಿಬೇಕಂತಿದೆಯೋ, ಅದನ್ನು ನಾನೇ ಕೊಟ್ಬಿಡ್ತೀನಿ. ನೀನು ಅಪೇಕ್ಷಿಸಲಿರುವ ವಸ್ತುವು ಯದ್ಯಪಿ ದುರ್ಲಭವಾದರೂ ಕೂಡ ಕೊಡುತ್ತೇನೆ. ನೀನು ನನ್ನಿಂದ ಸಾಧ್ಯವಾಗದೇ ಇರತಕ್ಕಂಥ ಒಂದು ಅಪೇಕ್ಷೆ ಇದ್ರೂ ಕೂಡ ಅದನ್ನು ಏನಾದರೂ ಮಾಡಿ ಸಾಧಿಸಿ, ಅಂದರೆ ನಾನು ಗಳಿಸಿ, ನನ್ನ ಹತ್ರ ಇಲ್ಲದೇ ಇದ್ರೂ ಕೂಡ ಅದನ್ನು ನಾನು ಗಳಿಸಿ ನಾನು ನಿನಗೆ ಕೊಡ್ತೀನಿ. ಮೇಲಾಗಿ ರೋಗಿಯನ್ನು ಚಿಕಿತ್ಸೆ ಮಾಡುವಾಗ ಅವನ ವಿಧಿಯನ್ನು ಕೂಡ ನೋಡಬೇಕಾದ ಅವಶ್ಯಕತೆ ಇದೆ ಅಲ್ವೇ ಅಂತ ಮಾತು ಹೇಳ್ತದಾನೆ ಇಲ್ಲಿ ಕಶ್ಯಪ. ಈಗ ಅವನು ಕಚ್ಚಿದ್ದು ಇಲ್ಲಿ ಸಾರ್ಥಕ ಆಗಲೇಬೇಕು. ಈಗ ಈ ಋಷಿಕುಮಾರ ಹೋಗಿ ರಾಜನನ್ನು ಬದುಕಿಸಿದ್ನಪ್ಪ ಅಂತಂದ್ರೆ ಅವನು ಕಚ್ಚಿ ಏನು ಉಪಯೋಗ ಇಲ್ಲ. ರಾಜನನ್ನು ಸಾಯಿಸಬೇಕಾಗಿರೋದು ತಕ್ಷಕನ ಮುಖ್ಯ ಉದ್ದೇಶ. ಇಲ್ಲಿ ಏನಾಯಿತು, ಅವನು ನನ್ನಿಂದ ಸಾಧ್ಯ ಆಗದೇ ಇದ್ರೂ ಕೂಡ
ನೀನು ಬಯಸಿದ್ದು ನಾನು ಕೊಡಲಿಕ್ಕೆ ಸಾಧ್ಯವಾಗಿದ್ರು ಆಗದೇ ಇದ್ರೂ ಕೂಡ, ನನ್ನಲ್ಲಿ ಇಲ್ಲದೆ ಇದ್ರೂ ಕೂಡ ಅದನ್ನು ಎಲ್ಲಿಂದನಾದರೂ ಗಳಿಸಿ ಆದರೂ ತಾಂಬಂದೆ ನೀನು ಕೊಡ್ತೀನಪ್ಪ, ನೀನು ಇಲ್ಲಿದ್ದ ಇನ್ನು ಹೊರಟೋಗ್ಬಿಡು ನೀನು. ಬ್ರಾಹ್ಮಣೋತ್ತಮನೇ, ಪ್ರಕೃತ ಸಂದರ್ಭದಲ್ಲಿ ನೀನು ಚಿಕಿತ್ಸೆ ಮಾಡಲು ಇಚ್ಛಿಸುವ ರಾಜನು ಬ್ರಾಹ್ಮಣನ ಶಾಪಕ್ಕೆ ಗುರಿಯಾಗಿರುತ್ತಾನೆ. ನೀನು ಅವನ ವಿಧಿ ಏನಿದೆ ಅನ್ನೋದನ್ನು ನೋಡು, ಅವನ ಹಣೆಬರ ಏನಿದೆ ಅನ್ನೋದನ್ನು ಸ್ವಲ್ಪ ಆಲೋಚನೆ ಮಾಡಿ ನೋಡು. ಅವನು ಬ್ರಾಹ್ಮಣ ಕುಮಾರನಿಂದ ಶಾಪಗ್ರಸ್ತನಾಗಿ ಮರಣವನ್ನು ಹೊಂದಲೇಬೇಕಾಗಿರ್ತಕ್ಕಂಥ ಅವಸ್ಥೆಗೆ ಅವನು ಬಂದ್ಬಿಟ್ಟಿದ್ದಾನೀಗ. ಅವನಿಗೆ ಆಯುಷ್ಯವು ಮುಗಿದು ಹೋಗಿದೆ. ಹೀಗಿರುವಾಗ ಅವನ ವಿಷಯದಲ್ಲಿ ನೀನು ಮಾಡುವ ಚಿಕಿತ್ಸೆಯು ಫಲದಾಯಕವಾಗದೆಯೂ ಕೂಡ ಇರಬಹುದು. ಅವನು ಆಯುಷ್ಯನೇ ಮುಗಿದಿದೆ ಅಂತಂದಾಗ ನಿನ್ನ ಚಿಕಿತ್ಸೆ ಫಲ ಕೊಡದೇ ಇದ್ರೂ ಇರ್ಬೋದು, ಹೇಳಕ್ಕಾಗಲ್ಲ. ಯಾಕೆಂತಂದ್ರೆ ವಿಧಿಗಿಂತ ದೊಡ್ಡರು ಯಾರೂ ಇಲ್ಲ. ವಿಧಿ ನಿಯಮವನ್ನು ಮೀರಿ ನಡೆಯೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಹಾಗಾಗಿ ನೀನು ಆಲೋಚನೆ ಮಾಡಿ ನೋಡಪ್ಪ, ನೀನು ಬ್ರಾಹ್ಮಣೋತ್ತಮ, ನೀನು ತಿಳಿದಂಥವನಿದೀಯ. ನೀನು ಹಾಗೇನಾದರೂ ಆದರೆ ಮೂರು ಲೋಕದಲ್ಲಿಯೂ ಕೂಡ ನಿನ್ನ ಕೀರ್ತಿಯು ಕಿರಣರಹಿತವಾಗಿ ಮುಳುಗಿ ಹೋಗುವ ಸೂರ್ಯನಂತೆ ಲುಪ್ತವಾಗಿ ಹೋಗುತ್ತದೆ. ನೀನು ಕಲ್ತಿರ್ತಕ್ಕಂಥ ವಿದ್ಯೆ, ಅಯ್ಯೋ ಇಂಥ ಬ್ರಾಹ್ಮಣ ಕುಮಾರ ಈ ರೀತಿಯಾಗಿ ನಾನು ಮಾಡ್ತೀನಿ, ಹೆಂಗೆ ರಾಜನ ಬದುಕ್ತೀನಿ ಅಂತೇಳಿ ಬಂದ್ಬಿಟ್ಟ. ಆದರೆ ಅಲ್ಲಿ ತಕ್ಷಕ ಕಚ್ಚಿದ, ಅಲ್ಲಿ ಇವನ ಆಟ ಏನು ನಡೀಲಿಲ್ಲ. ಅವನು ಕೊಟ್ಟಿರ್ತಕ್ಕಂಥ ಚಿಕಿತ್ಸೆ ಯಾವ ಫಲನೂ ಕೊಡಲಿಲ್ಲ, ಅವನ ಮಂತ್ರ ಯಾವ ಉಪಯೋಗಕ್ಕೂ ಬರಲಿಲ್ಲ ಅಂಥೇಳಿ ನೀನೇನು ಮಾಡ್ತೀಯ, ಅಲ್ಲಿ ಲುಪ್ತನಾಗಿ ಹೋಗುವುದು ಸಾಧ್ಯತೆ ಇದೆ. ಹೆಂಗೆ ಅಂತಂದ್ರೆ ನೀನು ಅಲ್ಲಿ ಕ್ಷೀಣಿಸ್ತೀಯ, ಅಂದರೆ ನಿನಗೆ ಅಪಕೀರ್ತಿ ಉಂಟಾಗುತ್ತೆ ಅಂಥೇಳಿ ಇಲ್ಲಿ ತಕ್ಷಕ ಹೇಳ್ತಿದ್ದಾನೆ. ಆಗ ಬ್ರಾಹ್ಮಣನು ಕೂಡ ಸ್ವಲ್ಪ ಆಲೋಚನೆಯನ್ನು ಮಾಡಿ ನೋಡ್ತಾನೆ. ತಕ್ಷಕನು ಹೇಳಿದ್ದರಲ್ಲಿಯೂ ಸತ್ಯಾಂಶ ಇರುವಂತೆ ಅವನಿಗೆ ಕಂಡು ಬರುತ್ತದೆ. ಅವನಿಗೆ ಹೌದಲ್ಲ, ತಕ್ಷಕ ಹೇಳ್ತಾ ಇರೋದ್ರಲ್ಲೂ ಸರಿನೇ ಇದೆ. ಏನಂದರೆ ಈಗ ವಿಧಿಗೆ ವಿರುದ್ಧವಾಗಿ ನಾವು ಏನು ಮಾಡೋಕ್ಕಾಗಲ್ಲ. ನಾವೇನೇ ಶಕ್ತಿವಂತರಾಗಿದ್ರು ಕೂಡ, ನಾವೇನೇ ವಿದ್ಯೆಯನ್ನು ಬಲ್ಲವರಾಗಿದ್ರು ಕೂಡ ನಾವು ಮಾಡ್ತಕ್ಕಂಥದ್ದು ಪ್ರಯೋಗ ಅಲ್ಲಿ ನಿಷ್ಫಲ ಆಗಲೂಬಹುದು. ಯಾಕೆ ಅಂತಂದರೆ ವಿಧಿಯ ಮುಂದೆ ಯಾವ ಆಟನೂ ನಡೆಯಲ್ಲ. ಹಾಗಿರುವಾಗ ಅಂತೆಯೇ ತಕ್ಷಕನನ್ನು ಕುರಿತು ಹೇಳ್ತಾನೆ, ಭುಜಂಗಮನೇ, ನಾನು ಕೇವಲ ಧನಾರ್ಥಿಯಾಗಿ ಅಲ್ಲಿಗೆ ಹೋಗುತ್ತಿದ್ದೇನೆ. ನನಗೆ ಹಣದ ಅವಶ್ಯಕತೆ ಇದೆ. ಹಾಗಾಗಿ ನಾನು ಹಣವನ್ನು ಪಡೆಯೋದಕ್ಕೋಸ್ಕರವಾಗಿ ರಾಜನ ಹತ್ರ ಹೋಗ್ತಾ ಇದ್ದೀನಿ. ನಾನು ಅಪೇಕ್ಷಿಸುವ ಧನವನ್ನು ನೀನೇ ಕೊಡುವುದಾದರೆ ಅದನ್ನು ತೆಗೆದುಕೊಂಡು ನಾನು ಹಿಂದಿರುಗುತ್ತೇನೆ. ನೀನು ಹೇಳೋದ್ರಲ್ಲಿ ಸರಿನೇ ಇದೆ. ನಾನು ಇಲ್ಲಿ ಹಣದ ಅವಶ್ಯಕತೆ ಇರೋದ್ರಿಂದ ಹೋಗ್ತಾ ಇದ್ದೀನಿ. ಹಣ ನೀನೇ ಕೊಡ್ತಿದ್ದೀಯಾ ಅಂತಂದರೆ ಮತ್ತೆ ನಾನು ಇಲ್ಲಿದ್ದ ಹಿಂದಿರುಗಿ ಹೋಗ್ತೀನಪ್ಪ. ಮತ್ತೆ ನೀನೇ ಕೊಟ್ಟ ಮೇಲೆ ಮತ್ತೆ ನನಗೆ ಮುಂದೆ ಹೋಗೋ ಅವಶ್ಯಕತೆ ಏನಿದೆ ಅಂತ ಹೇಳ್ಬಿಟ್ಟು ಅಲ್ಲಿ ಬ್ರಾಹ್ಮಣ ಹೇಳ್ತಿದ್ದಾನೆ, ಪರೀಕ್ಷಿತ ರಾಜನಿಂದ ನೀನು ಎಷ್ಟು ಹಣವನ್ನು ಅಪೇಕ್ಷಿಸುವೆಯೋ ಅದಕ್ಕಿಂತಲೂ ಹೆಚ್ಚು ಹಣವನ್ನು ನಾನು ಕೊಡುತ್ತೇನೆ, ಅದನ್ನು ತೆಗೆದುಕೊಂಡು ಹಿಂದಿರುಗು ಅಂತೇಳಿ ಈ ತಕ್ಷಕ ಹೇಳ್ತಾನೆ. ಶೌನಕರೇ, ಕಶ್ಯಪನು ಆದದ್ದು ಮಾತ್ರವಲ್ಲದೆ ಮಹಾಜ್ಞಾನಿಯೂ ಆಗಿದ್ದನು. ಆ ಕಶ್ಯಪ ಅಂತಕ್ಕಂಥ ಬ್ರಾಹ್ಮಣ ಅವನು ಬರೀ ಮಂತ್ರ ಸಿದ್ಧಿಯನ್ನು ಅಷ್ಟೇ ಪಡೆದಿರಲಿಲ್ಲ, ಅವನು ಜೊತೆಗೆ ಒಬ್ಬ ಮಹಾಜ್ಞಾನಿಯೂ ಕೂಡ ಆಗಿದ್ದಂತೆ. ತಕ್ಷಕನು ಹೇಳಿದ ಮಾತುಗಳನ್ನು ಕೇಳಿ ಸ್ವಲ್ಪ ಹೊತ್ತು ಅಂತರ್ಮುಖನಾಗಿದ್ದು ಪರೀಕ್ಷಿತನ ವಿಷಯವಾಗಿ ದಿವ್ಯ ದೃಷ್ಟಿಯಿಂದ ನೋಡಿದನು. ಅಲ್ಲಿ ಅವನಿಗೆ ದಿವ್ಯ ದೃಷ್ಟಿ ಅಂತಕ್ಕಂಥ ವಿದ್ಯೆನೂ ಕೂಡ ಗೊತ್ತಿತ್ತಂತೆ. ಅದು ಮಹಾಜ್ಞಾನಿಗಳಿಗೆ ಮಾತ್ರ ಅದು ಲಭ್ಯ ಆಗ್ತಕ್ಕಂಥದ್ದು. ಅವನು ಮಹಾಜ್ಞಾನಿ ಆಗಿರೋದ್ರಿಂದ ಅವನು ತನ್ನ ಅಂತರ್ಮುಖನಾಗಿ ತನ್ನ ಅಂತರಾಳದಲ್ಲಿ ಆ ಪರೀಕ್ಷಿತ ಮಹಾರಾಜನ ಅವನ ವಿಚಾರವಾಗಿ ನೋಡ್ತಾನೆ. ಈ ಪರೀಕ್ಷಿತ ಮಹಾರಾಜನ ಹಿನ್ನೆಲೆ ಏನು, ಮುಂದೆ ಅವನ ಅವಸ್ಥೆ ಏನು ಅಂತಂದೇಳಿ. ಆಗ ಅವನಿಗೆ ಪಾಂಡವೇಯನ ಆಯುಷ್ಯವು ಮುಗಿಯಿತು ಎಂಬುದ ಅರಿವು ಕಶ್ಯಪನಿಗೆ ಉಂಟಾಯಿತು. ಇಲ್ಲಿಗೆ ಅವನ ಆಯುಷ್ಯ ಮುಗಿದೋಗ್ಬಿಟ್ಟಿದೆ, ನಾನು ಬದುಕಿಸೋದರಲ್ಲಿ ಅರ್ಥ ಇಲ್ಲ. ಆಯುಷ್ಯನೇ ಮುಗಿದಾದ್ಮೇಲೆ ಅದು ಈಶ್ವರ ಇಷ್ಟು ಆಯುಷ್ಯ ಅಂತೇಳಿ ಅವನಿಗೆ ಕೊಟ್ಟಿದ್ದಾನೆ. ಹಾಗಾಗಿ ಆ ಆಯುಷ್ಯ ಮುಗಿದೋದ್ಮೇಲೆ ಮುಂದಿನ್ನೇನಿದೆ? ರಾಜನಲ್ಲಿಗೆ ಹೋಗುವ ಸಂಕಲ್ಪವನ್ನು ಪರಿತ್ಯಜಿಸಿ ತಕ್ಷಕನಿಂದ ತನಗೆ ಬೇಕಾದಷ್ಟು ಹಣವನ್ನು ಪಡೆದು ಹಿಂದಿರುಗಿದನು. ಇನ್ನು ಮುಂದೆ ನಾನು ಹೋಗೋದ್ರಿಂದ ಯಾವ ಅರ್ಥನೂ ಇಲ್ಲ. ನನಗೆ ಬೇಕಾಗಿರ್ತಕ್ಕಂಥ ಹಣ, ನನಗೆ ಅವಶ್ಯಕತೆ ಇರತಕ್ಕಂಥ ಹಣವನ್ನು ಈ ತಕ್ಷಕನೇ ಕೊಡ್ತೀನಿ ಅಂತ ಹೇಳಿದ್ಮೇಲೆ ಮತ್ತಿನ್ನೇನು ಸಾಧ್ಯ? ನಾನು ಮಾಡಿ ಹೋಗೋದಾದ್ರೂ ಏನಿದೆ, ವಾಪಸ್ಸು ಹಣವನ್ನು ತಗೊಂಡು ಹೋಗ್ಬಿಡೋಣ ಅಂತೇಳಿ, ನನಗಿಷ್ಟು ಹಣ ಬೇಕಾಯ್ತಪ್ಪ, ಇಷ್ಟು ಹಣದ ಅವಶ್ಯಕತೆ ಇದೆ ಅಂತೇಳಿ ಆ ತಕ್ಷಕನ ಹತ್ರ ಹಣವನ್ನು ಪಡೆದು ಅಲ್ಲಿದ್ದ ಹಿಂದಕ್ಕೆ ಹೋಗ್ಬಿಡ್ತೇನೆ. ನೋಡ್ರಿ, ಅವನು ಮಂತ್ರಶಕ್ತಿ ಎಲ್ಲ ವಿದ್ಯೆನೂ ಬಲ್ಲಿದ್ದಂಥ ಅಂದರೆ ತಿಳಿದಂಥ ಒಬ್ಬ ಬ್ರಾಹ್ಮಣ ಆಗಿದ್ದರೂ ಕೂಡ ಅವನು ಮಹಾಜ್ಞಾನಿಯೂ ಕೂಡ ಆಗಿದ್ದ. ಹಾಗಾಗಿ ಅವನಿಗೆ ಅಂತರ್ದೃಷ್ಟಿಯಲ್ಲಿ ಅಂದರೆ ತನ್ನ ಅಂತರಂಗದಲ್ಲಿ
ಪರೀಕ್ಷಿತ ಮಹಾರಾಜನ ಹಿನ್ನೆಲೆ ಏನು, ಅವನ ಆಯುಷ್ಯ ಏನು ಅನ್ನೋ ಒಂದು ತಿಳಿಯುವಂಥ ಶಕ್ತಿಯೂ ಕೂಡ ಅವನಿಗಿತ್ತು. ಹಾಗಾಗಿ ಅವನು ಸರಿಯಾದ ತಪ್ಪಾದಂತ ಆಲೋಚನೆ ಮಾಡಿ, ನಾನು ವಿಧಿಗೆ ವಿರುದ್ಧವಾಗಿ ಹೋದಂಗಾಗುತ್ತೆ, ವಿಧಿ ನಿಯಮವನ್ನು ಯಾರೋ ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ, ಅಲ್ಲಿ ಅವನ ಹಣೆಬರ ಇಷ್ಟಿತ್ತು, ಅವನ ಆಯುಷ್ಯ ಇಷ್ಟಿತ್ತು, ಹಾಗಾಗಿ ಪರೀಕ್ಷಿತ ಮಹಾರಾಜ ಸಾಯಲೇಬೇಕು, ಅವನ ಸಾವು ನಿಶ್ಚಯ, ಇಲ್ಲಿ ನಾನು ಮಾಡುವುದು ವ್ಯರ್ಥ, ಆದರೆ ನಾನು ಮುಂದಕ್ಕೆ ಹೋಗಲೂಬಾರ್ದು, ಅದು ವಿಧಿಗೆ ವಿರುದ್ಧವಾಗಿ ಹೋದಂಗಾಗುತ್ತೆ ಅಂತೇಳಿ ಮತ್ತೆ ಅಲ್ಲಿದ್ದಾನೆ ಅವನು ಬೇಕಾಗಿರೋ ಹಣ ಪಡೆದು ವಾಪಸ್ ಹೋಗ್ತಾನೆ. ಇತ್ತಲಾಗಿ ಕಾಶ್ಯಪನು ಹೊರಟು ಹೋದೊಡನೆಯೇ ತಕ್ಷಕನು ಅವಸರದಿಂದ ಪಟ್ಟಣಕ್ಕೆ ಆಗಮಿಸಿದನು. ಸರಸರ ಈಗ ಮತ್ತೆ ಏನು ಮಾಡ್ತಾನೆ, ಕಾಶ್ಯಪ ಬ್ರಾಹ್ಮಣ ಆ ಕಡೆ ವಾಪಸ್ಸು ಹೊರಟು ಹೋಗ್ತಿದ್ದಂಗೆ ತಕ್ಷಕ ಹಾಗೆ ಸರಸರ ಹಿಂಗೆ ಆಕಾಶ ಮಾರ್ಗವಾಗಿ ಮತ್ತೆ ಸೀದಾ ಅರಮನೆ ಕಡೆಗೆ ಹೋಗ್ತಾ ಬರ್ತಾನೆ. ತಕ್ಷಕನು ಹೋಗುತ್ತಿದ್ದಾಗ ವಿಷಪರಿಹಾರಕವಾದ ಮಂತ್ರ ಪಠನಗಳಿಂದಲೂ ಮತ್ತು ಔಷಧಿಗಳಿಂದಲೂ ವೈದ್ಯರು ಮಾಂತ್ರಿಕರು ರಾಜನನ್ನು ಸರ್ವದಾ ರಕ್ಷಿಸುತ್ತಿದ್ದಾರೆ ಎಂಬ ವಾರ್ತೆಯು ಅವನಿಗೆ ತಿಳಿಯಿತು. ಆವಾಗ ಹೋಗ್ತಾ ಆಲೋಚನೆ ಮಾಡಿ ಎಲ್ಲ ವಿಚಾರ ಮಾಡ್ತಾ ಹೋದಾಗ ಅವನಿಗೆ ಗೊತ್ತಾಗುತ್ತೆ, ಅವನು ಪರೀಕ್ಷಿತ ಮಹಾರಾಜ ಎಲ್ಲದಕ್ಕೂ ಸನ್ನದ್ಧನಾಗಿ ಕುದಂಡಿದನವನು. ವಿಷ ಏನಾದರೂ ಸರ್ಪ ಕಚ್ಚಿದರೆ ಅದರಿಂದ ಮಂತ್ರಪಠನದಿಂದ ಮತ್ತು ಔಷಧಿಯಿಂದ ಪರಿಹಾರನ ಮಾಡ್ತಕ್ಕಂಥ ಎಲ್ಲ ವೈದ್ಯರು ಕೂಡ ಅವನ ಸುತ್ತಲೂ ನೆರೆದಿದ್ರು. ಅಂದರೆ ಅವನಿಗೆ ಯಾವ ಕ್ಷಣದಲ್ಲಿ ಏನೇ ಆದರೂ ಕೂಡ ತಕ್ಷಣವೇ ಅವನಿಗೆ ವೈದ್ಯಕೀಯ ಚಿಕಿತ್ಸೆಯನ್ನು ಕೊಡ್ತಕ್ಕಂಥ ಮತ್ತು ಪಠನಗಳಿಂದ ಅವನನ್ನು ಬದುಕಿಸುವುದಕ್ಕೆ ಪ್ರಯತ್ನ ಮಾಡ್ತಕ್ಕಂಥ ವೈದ್ಯರು ಕೂಡ ಅವನ ಹತ್ರ ಇದ್ದರು. ಆಮೇಲೆ ಮಾಂತ್ರಿಕರು ಕೂಡ ಇದ್ದರು. ರಾಜನ ಸರ್ವದಾ ರಕ್ಷಿಸುತ್ತಾರೆ ಮತ್ತು ಎಲ್ಲ ರೀತಿಯಿಂದ ಅವನಿಗೆ ರಕ್ಷಣೆ ಕೊಡ್ತಕ್ಕಂಥ ಎಲ್ಲ ಮಂತ್ರಿವರರು ಎಲ್ಲರೂ ಕೂಡ ಅವನ ಸುತ್ತಲೂ ನೆರೆದಿದ್ರು. ಅವನೇನು ಮಾಡಿದ್ದ, ಅವನದೇ ಆಗಿರ್ತಕ್ಕಂಥ ಒಂದು ಅರಮನೆಯನ್ನು, ಹೊಸದಾಗಿರ್ತಕ್ಕಂಥ ಒಂದು ಅರಮನೆಯನ್ನು ನಿರ್ಮಾಣ ಮಾಡಿಕೊಂಡು ಅದರಲ್ಲಿ ಇವನು ವಾಸ ಮಾಡ್ತಿದ್ದ. ಅದಕ್ಕೆ ಏನು ಬೇಕು, ಅವನ ರಕ್ಷಣೆಗೆ ಏನು ಬೇಕು ಎಲ್ಲವನ್ನು ಕೂಡ ಅವನು ಅಲ್ಲಿ ವ್ಯವಸ್ಥೆ ಮಾಡಿದ್ದ. ಆ ಅರಮನೆಯೊಳಗೆ ಅಲ್ಲಿ ಯಾರೂ ಕೂಡ ಹಿಂದೆ ಹೇಳಿದ್ರು, ಅಲ್ಲಿ ಯಾರೂ ಕೂಡ ನುಸುಳಿ ಹೋಗೋದಕ್ಕೆ ಸಾಧ್ಯ ಇಲ್ಲ. ಗಾಳಿಯೂ ಕೂಡ ಇವನ ಪರ್ಮಿಷನ್ ತಗೊಂಡು ಹೋಗ್ಬೇಕು, ಇವನ ಅನುಮತಿ ತಗೊಂಡು ಅಲ್ಲಿಗೆ ಹೋಗ್ಬೇಕು ಒಳಗಡೆಗೆ, ಪರೀಕ್ಷಿತ ಮಹಾರಾಜ ಇರೋ ಕಡೆಗೆ. ಅಷ್ಟು ಒಂದು ಭದ್ರತೆಯನ್ನು ಅಲ್ಲಿ ಅವನು ಮಾಡ್ಕೊಂಡಿದ್ದ. ರಾಜನ ಬಳಿಗೆ ಹೋಗುವ ಉಪಾಯವನ್ನು ಕುರಿತು ತಕ್ಷಕನು ಕ್ಷಣಕಾಲ ಯೋಚನೆ ಮಾಡ್ತಾನೆ. ಇವನು ಏನಪ್ಪ ಮಾಡೋದು, ಅವನ ಬಳಿಗೆ ಹೋಗ್ಬೇಕಪ್ಪ ಅಂತಂದ್ರೆ ನಾನು ಏನು ಮಾಡಬೇಕು, ಏನು ಮಾಡಿದ್ರೆ ನಾನು ಆ ಕಡೆ ಹೋಗಕ್ಕೆ ಸಾಧ್ಯ, ಇವನನ್ನು ನೇರವಾಗಿ ನಾನು ಪ್ರವೇಶ ಮಾಡಿ ಹೋಗಿ ಇದು ಮಾಡಿದರೆ ಅವ್ರು ಇದ್ದವರೆಲ್ಲ ನನ್ನ ವಿರುದ್ಧವಾಗಿ ಯುದ್ಧಕ್ಕೆ ನಿಂತಾರೆ, ಯುದ್ಧ ಮಾಡಬೇಕು, ಅವ್ರನ್ನೆಲ್ಲ ಎದುರಿಸಿ ನಾನು ಹೋಗೋದು ಅಂತಂದರೆ ಅಲ್ಲಿಗೆ ಸಮಯದ ಅವಕಾಶ ಕೂಡ ಇಲ್ಲ. ಇದೆಲ್ಲ ಸಾಧ್ಯವಾಗದಿರುವಂಥ ವಿಚಾರ. ಏನಾದರೂ ಮಾಡಿ ವಂಚನೆಯಿಂದಲೇ ನಾವು ಒಳಗಡೆ ಪ್ರವೇಶ ಮಾಡಿ ರಾಜನನ್ನು ಕಚ್ಚಬೇಕು ನಾನು ಅಂಥೇಳಿ, ವಂಚನೆ ಮಾಡೇ ಹೋಗ್ಬೇಕು ನಾನು ಅಂಥೇಳಿ ಅವನ ತಕ್ಷಕ ನಿರ್ಧಾರವನ್ನು ಮಾಡಿ ತನ್ನ ಅನುಯಾಯಿಗಳನ್ನು ತಪಸ್ವಿಗಳ ವೇಷವನ್ನು ಧಾರಣೆ ಮಾಡಿಕೊಂಡು, ನೀವು ರಾಜನ ಇದ್ದ ಕಡೆಗೆ ಹೋಗ್ರಿ, ನೀವು ಹಣ್ಣುಗಳನ್ನು, ದರ್ಬೆಯನ್ನು, ಆಮೇಲೆ ಶುದ್ಧೋದಕಗಳನ್ನು ತೆಗೆದುಕೊಂಡು ನೀವು ರಾಜನಿದ್ದ ಕಡೆಗೆ ಮಾರು ವೇಷ ಅಂದರೆ ಸನ್ಯಾಸಿಗಳ ವೇಷವನ್ನು ಧಾರಣೆ ಮಾಡ್ಕೊಂಡು ನೀವು ಹೋಗ್ರಿ ಇಲ್ಲಿದ್ದ ಅಂತ ಹೇಳ್ಬಿಟ್ಟು ತನ್ನ ಕೆಲವು ಸಹಚರರು ಏನಿರ್ತಾರಲ್ಲ ಆ ಸರ್ಪಗಳಿಗೆ ತಕ್ಷಕ ಹೇಳ್ತಾನೆ. ಆಗ ಹೋಗುವಾಗ ಮುಂಚೆ ತಕ್ಷಕನು ಅವರೊಡನೆ ಹೇಳಿದ್ದನು, ನೀವು ಅವ್ಯಗ್ರಚಿತ್ತರಾಗಿ ರಾಜನಲ್ಲಿಗೆ ಹೋಗಬೇಕು, ನೀವು ಮಾರುವೇಷವನ್ನು ಧಾರಣೆ ಮಾಡ್ಕೊಂಡು ಹೋಗ್ತೀರಿ ನೀವು, ಆದರೆ ಅವ್ಯಗ್ರಚಿತ್ತರಾಗಿ ಹೋಗಬೇಕು. ಅವ್ಯಗ್ರಚಿತ್ತರಾಗಿ ಅಂತಂದರೆ ಯಾವುದೇ ರೀತಿಯಾದ ಅಳುಕು ಮನಸ್ಸು ನಿಮ್ಮಲ್ಲಿ ಇರಬಾರ್ದು. ನಾವು ಸಾಮಾನ್ಯರು, ನಮ್ಮಲ್ಲಿ ಯಾವ ಅಳುಕು ಇಲ್ಲ. ಮನಸ್ಸಿನಲ್ಲಿ ಏನಾದರೂ ಸ್ವಲ್ಪ ವ್ಯತ್ಯಾಸ ಆಯ್ತಪ್ಪ ಅಂತಂದರೆ ಮುಖಚರ್ಯೆಯಲ್ಲಿ ತನ್ನ ಭಾವನೆಯಲ್ಲಿ ಹೆಚ್ಚು ಕಮ್ಮಿ ಏನಾದ್ರು ಬೇರೆ ಆಲೋಚನೆ ಏನಾದರೂ ಬಂತು ಅಂದರೆ ಮನಸ್ಸಿನಲ್ಲಿ ಮುಖಚರ್ಯೆ ಬದಲಾಗ್ಬಿಡುತ್ತೆ, ಅವನ ಆಗುಗಳು ಎಲ್ಲ ಬದಲಾಗುತ್ತೆ, ಸ್ವಲ್ಪ ವ್ಯತ್ಯಾಸ ಉಂಟಾಗ್ಬಿಡುತ್ತೆ. ಅವನು ಸಾಮಾನ್ಯವಾಗಿ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಿಗೂ ಆಮೇಲೆ ಚಂಚಲತೆಯಿಂದ ಕೂಡಿರ್ತಕ್ಕಂಥ ಮನಸ್ಸಿನಿಂದ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಿಗೂ ಬಹಳವಾದ ವ್ಯತ್ಯಾಸ ಇದೆ. ಅದು ನೋಡ್ತಿದ್ದಂಗೆ ಅರ್ಥ ಆಗಿ ಹೋಗ್ಬಿಡುತ್ತೆ. ಯಾಕೆಂದರೆ ಅಲ್ಲೆಲ್ಲ ಮಹಾನ್ ಮಂತ್ರಿಮಂಡಲದವರು, ಮಹಾನ್ ಪಂಡಿತರು ಎಲ್ಲರೂ ಅಲ್ಲಿ ನೆರೆದಿರ್ತಾರೆ. ನೀವೇನಾದರೂ ಚಂಚಲತೆಯಿಂದ ಹಿಡ್ಕೊಂಡು ಅಥವಾ ಅಳುಕು ಮನಸ್ಸಿನಿಂದ ಅಯ್ಯೋ ನಾವು ಹಿಂಗೆ ತಕ್ಷಕನಿಗೆ ಸಹಾಯ ಮಾಡ್ತಾ ಇದ್ದೀವಿ,
ನಾವೇನಾದರೂ ಸಿಕ್ಬಿಟ್ರೆ ಹೆಂಗೆ ಅನ್ನೋ ಒಂದು ಅಳುಕಿರಬಾರ್ದು. ಧೈರ್ಯವಾಗಿ ಹೋಗ್ಬೇಕು, ಯಾವಾಗಲೂ ಧೈರ್ಯವಾಗಿ ಮುನ್ನುಗ್ಗಿ ಅಲ್ಲಿ ಪರಿಸ್ಥಿತಿಯನ್ನು ಎದುರಿಸ್ಬೇಕು. ನಾವು ಸಾಧುಗಳೇ ಅನ್ನೋ ಮನಸ್ಸಿನಲ್ಲಿ ಇಟ್ಕೋಬೇಕು. ನಾವು ಹಣ್ಣು ಹಂಪಲು ಆಮೇಲೆ ಶುದ್ಧೋದಕವನ್ನು ಆಮೇಲೆ ತಗೊಂಡೋಗಿ ರಾಜನಿಗೆ ಕೊಡ್ತಾ ಇದ್ವಿ ನಾವು ಅನ್ನೋದು ಅವರ ಮನೋಭಾವನೆ ಆಗಿರ್ಬೇಕು. ಹಾಗೆ ಒಂದು ಮನಸ್ಥಿತಿಯನ್ನು ನೀವು ನಿಮ್ಮ ಹತೋಟಿಯಲ್ಲಿ ಇಟ್ಕೊಂಡು ಹೋಗ್ರಿ. ಯಾವುದೇ ರೀತಿಯಾಗಿ ಅಳುಕಬಾರದು. ನೀವು ತೆಗೆದುಕೊಂಡು ಹೋಗುವ ಫಲ ಪುಷ್ಪೋದಕಗಳನ್ನು ರಾಜನಿಗೆ ಕೊಟ್ಟು ಬರಬೇಕು. ತಾಪಸ ವೇಷವನ್ನು ಧರಿಸಿದ್ದ ಸರ್ಪಗಳು ತಕ್ಷಕನು ಹೇಳಿದಂತೆಯೇ ಮಾಡಿದವು. ರಾಜ ಇನ್ನು ತಕ್ಷಕ ಯಾವ ರೀತಿ ಹೇಳ್ತಾನೋ ಅವನ ಅನುಯಾಯಿಗಳಾಗಿರ್ತಕ್ಕಂಥ ಬೇರೆ ಸರ್ಪಗಳು ಕೂಡ ಅದೇ ರೀತಿಯೇ ಮಾಡಿದವು. ರಾಜನಿಗೆ ಫಲ ಪುಷ್ಪ ಮತ್ತು ತೀರ್ಥಗಳನ್ನು ಸಮರ್ಪಿಸಿದವು. ಸೀದಾ ಅಲ್ಲಿ ಯಾರೇ ಹೋದ್ರೂ ಸನ್ಯಾಸಿಗಳು ಸಾಧುಗಳು ಋಷಿಮುನಿಗಳು ಯಾರೇ ಹೋದ್ರೂ ಕೂಡ ಅವರಿಗೆ ಒಳಗಡೆ ಪ್ರವೇಶ ಇತ್ತು. ಯಾಕೆಂದರೆ ಅವರು ಆಶೀರ್ವಾದ ರೂಪವಾಗಿ ಅವನಿಗೆ ಹಣ್ಣು ಹಂಪಲು ಕೊಟ್ಟು ಬರ್ತಕ್ಕಂಥದ್ದು ರೂಢಿಯಲ್ಲಿತ್ತು. ಹಲವಾರು ಸಾಧುಗಳು ಸನ್ಯಾಸಿಗಳು ಹೋಗ್ತಾಯಿದ್ರು, ಭೇಟಿ ಮಾಡ್ತಾಯಿದ್ರು, ಅವರಿಗೆ ಹೋಗಿ ಫಲಾಪುಷ್ಪಗಳ ಹಣ್ಣು ಹಂಪಲು ಕೊಡ್ತಾಯಿದ್ರು, ಆಮೇಲೆ ಶುದ್ಧೋದಕವನ್ನು ಕೊಡ್ತಾಯಿದ್ರು. ಈ ರೀತಿಯಾಗಿ ನಡೆದಿತ್ತು. ಅದೇ ರೀತಿ ಇವರು ಕೂಡ ಅಂತೇಳಿ ತಿಳ್ಕೊಂಡು ಇವ್ರಿಗೂ ಸರ್ಪಗಳಿಗೂ ಕೂಡ ಮಾರು ವಿಷಯದಲ್ಲಿರ್ತಕ್ಕಂಥ ಸರ್ಪಗಳಿಗೂ ಕೂಡ ಕೊಟ್ಟರು, ಒಳಗಡೆ ಬಿಟ್ಟರು. ಇವರು ಹೋದರು, ಹಣ್ಣು ಹಂಪಲು ಎಲ್ಲ ಕೊಟ್ಟರು, ಆಮೇಲೆ ಶುದ್ಧೋದಕನೂ ಕೊಟ್ಟರು. ಕೊಟ್ಟಾದಮೇಲೆ ಅಲ್ಲಿದ್ದ ಹಿಂದಿರುಗಿದ್ರು, ಮತ್ತೆ ವಾಪಸ್ ಬಂದ್ಬಿಟ್ರು ಇವರು. ಆ ಎಲ್ಲವನ್ನೂ ರಾಜನು ಭಕ್ತಿ ಭಾವದಿಂದ ಸ್ವೀಕಾರವನ್ನು ಮಾಡಿದನು. ಭಕ್ತಿಯಿಂದ ಅದನ್ನೆಲ್ಲ ಸ್ವೀಕಾರ ಮಾಡ್ತಾನೆ. ಯಾರು? ಪರೀಕ್ಷಿತ ಮಹಾರಾಜ. ತಪಸ್ವಿಗಳೆಲ್ಲರನ್ನೂ ಯಥೋಚಿತವಾಗಿ ಸತ್ಕರಿಸಿ ಬೀಳ್ಕೊಟ್ಟನು. ಅವ್ರಿಗೆ ಹಾಗೆ ಕಳಿಸ್ಲಿಲ್ಲ, ಅವರಿಗೆ ಎಲ್ಲ ರೀತಿಯಾಗಿ ಸತ್ಕಾರವನ್ನು ಮಾಡಿ ಅವರಿಗೆ ಬೀಳ್ಕೊಡ್ತಾನೆ. ಛದ್ಮವೇಷಧಾರಿಗಳಾದ ತಪಸ್ವಿಗಳು ಹೊರಟು ಹೋದ ನಂತರ ಅಮಾತ್ಯರನ್ನು ಸೌಹೃದರನ್ನು ಕುರಿತು ಹೀಗೆಂದು ಹೇಳಿದನು. ಅವರು ತಪಸ್ವಿಗಳು ಆ ಕಡೆಗೆ ಹೊರಗಡೆ ಹೋಗ್ತಿದ್ದಂಗೆ ಅಲ್ಲಿರ್ತಕ್ಕಂಥ ಅಮಾತ್ಯರು ಆಮೇಲೆ ಮಂತ್ರಿಮಂಡಲದವರು ಅವರೆಲ್ಲರನ್ನೂ ಆಪ್ತರು ಅಂತಕ್ಕಂಥವ್ರು ಏನಿರ್ತಾರಲ್ಲ ಅವರೆಲ್ಲರನ್ನೂ ಕರೆಸಿ ಈ ರೀತಿಯಾಗಿ ಹೇಳ್ತಾನೆ. ಸಚಿವೋತ್ತಮರೇ, ಸುಹೃದರೇ, ಸುಪಕ್ವವಾಗಿರುವ ಈ ಫಲಗಳನ್ನು ತಾಪಸ ಶ್ರೇಷ್ಠರು ಕೊಟ್ಟು ಹೋಗಿರುತ್ತಾರೆ. ಋಷಿ ಮಹಾಮನಿಗಳು ತಪಸ್ವಿಗಳು ನಮಗೆ ಆಶೀರ್ವಾದ ಪೂರ್ವಕವಾಗಿ ಈ ಹಣ್ಣು ಹಂಪಲುಗಳನ್ನು ಕೊಟ್ಟಿದ್ದಾರೆ. ರುಚಿಕರವಾದ ಈ ಹಣ್ಣುಗಳನ್ನು ನೀವು ಭಕ್ಷಿಸಿರಿ. ನಿಮ್ಮೊಡನೆ ನಾನು ಕೂಡ ಈ ಹಣ್ಣನ್ನು ಸೇವನೆ ಮಾಡ್ತೀನಿ, ತೆಗೆದುಕೊಳ್ರಿ ಅಂತೇಳಿ ಎಲ್ಲರಿಗೂ ಕೂಡ ಅಲ್ಲಿರ್ತಕ್ಕಂಥ ಮಂತ್ರಿಮಂಡಲದವರಿಗೆ ಎಲ್ರಿಗೂ ಕೂಡ ಆ ಹಣ್ಣುಗಳನ್ನು ಹಂಚ್ತಾನೆ. ರಾಜನೇ ಹಂಚ್ತಾನೆ. ಅದರಲ್ಲಿ ಒಂದು ಹಣ್ಣನ್ನು ಇವನು ಕೂಡ ತಗೊಂತಾನೆ. ಶೌನಕರೇ, ಪರೀಕ್ಷಿತನು ಹೀಗೆ ಹೇಳಿ ಕಪಟ ತಾಪಸಿಗಳು ಕೊಟ್ಟು ಹೋಗಿದ್ದ ಹಣ್ಣುಗಳನ್ನು ತನ್ನ ಸಚಿವರೊಂದಿಗೆ ತಿನ್ನಲು ಪ್ರಾರಂಭಿಸಿದನು. ಇಲ್ಲಿ ಅವರು ಕಪಟ ವೇಷದಿಂದ ಬಂದು ಸನ್ಯಾಸಿ ವೇಷದಿಂದ ಬಂದಿರತಕ್ಕಂಥ ಆ ಸರ್ಪಗಳು ಕೊಟ್ಟಿರ್ತಕ್ಕಂಥ ಹಣ್ಣುಗಳನ್ನು ಎಲ್ಲರಿಗೂ ಕೊಟ್ಟು ತಾನು ಒಂದು ಹಣ್ಣು ಹಿಡ್ಕೊಂಡು ಅದನ್ನು ತಿನ್ನೋದಕ್ಕೆ ಪ್ರಾರಂಭ ಮಾಡ್ತಾನೆ. ವಿಧಿ ನಿಯಮದಂತೆ ಮತ್ತು ಋಷಿಕುಮಾರನ ಶಾಪದಂತೆ ರಾಜನು ತಿನ್ನಲು ಯಾವ ಹಣ್ಣನ್ನು ತೆಗೆದುಕೊಂಡನೋ ಅದೇ ಹಣ್ಣಿನಲ್ಲಿಯೇ ತಕ್ಷಕನು ಅನುರೂಪದಲ್ಲಿ ಕುಳಿತಿದ್ದನು. ತಕ್ಷಕ ಏನು ಮಾಡಿದ್ದ? ಅವನು ರಾಜನು ಏನು ತಿನ್ನಬೇಕು ಅಂತೇಳಿ ಸಂಕಲ್ಪ ಮಾಡಿ ತಗೊಂಡಿದ್ನೋ ಅದೇ ಹಣ್ಣಿನೊಳಗನೆ ತಕ್ಷಕ ಸಣ್ಣ ಒಂದು ಅಣುರೂಪವಾಗಿ ಅಣುರೂಪವಾಗಿ ಅಂದರೆ ಕಣ್ಣಿಗೆ ಕಾಣಲಿದ್ದಂಥ ಅಣು ಸಣ್ಣದಾಗಿರ್ತದೆ. ಆ ಅಣುರೂಪವಾಗಿ ಅದರಲ್ಲಿ ಆ ಹಣ್ಣಿನಲ್ಲಿ ಇವನು ಸೇರ್ಕೊಂಡ್ಬಿಟ್ಟಿದ್ದ. ಅಣುವಾಗಿದ್ದ ತಕ್ಷಕನು ಒಡನೆಯೇ ಸಣ್ಣ ಕ್ರಿಮಿಯಾಗಿ ಪರಿವರ್ತನೆಯಾದನು. ಆ ರೀತಿಯಾಗಿ ಹಣ್ಣಿನ ರೂಪದಲ್ಲಿರ್ತಕ್ಕಂಥ ಆ ತಕ್ಷಕ ಸಣ್ಣ ಅಣುವಾಗಿರ್ತಕ್ಕಂಥ ತಕ್ಷಕ ಒಂದು ಕ್ರಿಮಿ ರೂಪ ಅಂದರೆ ಸಣ್ಣ ಒಂದು ಹುಳುವಿನ ರೂಪದಲ್ಲಿ ಕಾಣಿಸ್ಕೊಂಡ. ಹಣ್ಣಿನಿಂದ ರಾಜನ ಹಸ್ತಕ್ಕೆ ಬಂದ ಆ ಕ್ರಿಮಿಯು ಕಣ್ಣುಗಳು ಕಪ್ಪಾಗಿದ್ವು. ಆ ಕ್ರಿಮಿ ಅದರ ಕಣ್ಣು ಕೆಂಪಾಗಿದ್ವು ಅಂತ. ಶರೀರವೂ ಕೆಂಪಾಗಿತ್ತು. ಪೂರ್ತಿ ಆ ಕ್ರಿಮಿ ಅಂದರೆ ಆ ಹುಳ ಅದು ಪೂರ್ತಿ ಶರೀರ ಪೂರ್ತಿ ಅದನ್ನು ಕೂಡ ಕೆಂಪೋಗಿತ್ತಂತೆ. ಆ ಕ್ರಿಮಿಯನ್ನೇ ಕೈಯಲ್ಲಿ ಹಿಡಿದು ಪರೀಕ್ಷಿತನು ಸಚಿವರನ್ನ ಕುಳಿತು ಹೇಳುತ್ತಾನೆ. ಅವನೇನು ಮಾಡ್ತಾನೆ, ಇದು ಏನಪ್ಪ ಇದು ವಿಚಿತ್ರವಾಗಿದೆಯಲ್ಲ, ಈ ಹಣ್ಣಿನೊಳಗಿರ್ತಕ್ಕಂಥ ಈ ಹುಳು ಈ ರೀತಿಯಾಗಿದೆಯಲ್ಲ, ಇದು ಏನು ಭಾಳ ವಿಚಿತ್ರವಾಗಿದೆಯಲ್ಲ ಅಂಥೇಳಿ ಅದನ್ನ ಹಿಂಗೆ ಕೈ ಹಿಡ್ಕೊತಾನೆ. ಕೈ ಹಿಡ್ಕೊಂಡು ಅದನ್ನ ಪರೀಕ್ಷೆ ಮಾಡಿ ನೋಡ್ತಾನೆ. ಕಣ್ಣೆಲ್ಲ ಕೆಂಪಗಿದ್ದಾವೆ. ಆ ಹುಳುವಿನ ಆಕಾರ ಏನಿದೆಯೋ ದೇಹ ಅದೆಲ್ಲವೂ ಕೆಂಪಗಿದೆ. ಅದು ಆಮೇಲೆ ಈ ಥರ ಇದೆಯಲ್ಲಪ್ಪ ಅಂಥೇಳಿ ಆಶ್ಚರ್ಯ ಆಗ್ತದೆ ಅವನಿಗೆ. ರಾಜನಿಗೆ ಆಶ್ಚರ್ಯ ಆಗಿ ಆಮೇಲೆ ಮತ್ತೆ ಮುಂದೆ ಏನು ಮಾಡ್ತಾನೆ ಅನ್ನೋದನ್ನು ಮತ್ತೆ ಮುಂದಿನ ದಿನ ನಾವು ನೋಡೋಣ. ಜೈ ಮಂಗಲಂ, ಜೈ ನಮ ಪಾರ್ವತಿ ಪತಿಜುವರರ್ ಮಹಾದೇವ.